ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಮಾತಾಡಬೇಕು ಅಂದಾಗ ಅದು ಎಲ್ಲಿಂದ ಆರಂಭ ಮಾಡಬೇಕು, ಹೇಗೆ ಮುಕ್ತಾಯ ಮಾಡಬೇಕು ಅನ್ನೋದು ಬಹಳ ದೊಡ್ಡ ಸಮಸ್ಯೆ. ಯಾಕೆಂದ್ರೆ ಅವರು ಎಷ್ಟು ಬರೆದಿದ್ದಾರೆ, ಈಗ ಸಂಗ್ರಹ ರೂಪದಲ್ಲಿ ನಮಗೆ ಸಿಗೋದೆ ಸುಮಾರು 22 ಸಂಪುಟಗಳ, ಸಾವಿರಾರು ಪುಟಗಳ, ಸುಮಾರು 10ರಿಂದ 12 ಸಾವಿರ ಪುಟಗಳಷ್ಟು ಸಾಹಿತ್ಯ ಅವರು ಬರೆದಿದ್ದಾರೆ. ಮತ್ತು ಅಂಬೇಡ್ಕರ್ ಅವರ ಬಗ್ಗೆ ಅಧ್ಯಯನ ಮಾಡಿ ಬರೆದಿರೋ ಪುಸ್ತಕಗಳಂತೂ ಲೆಕ್ಕಕ್ಕೆ ಇಲ್ಲ. ಇವತ್ತಿಗೂ ಬೇರೆ ಬೇರೆ ಭಾಷೆಗಳಲ್ಲಿ, ಇಂಗ್ಲಿಷ್ನಲ್ಲಿ, ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಹೊಸ ಹೊಸ ಕೃತಿಗಳು ಪ್ರತಿದಿನವೂ ಬರ್ತಾನೆ ಇರುತ್ತೆ. ಸೃಜನಶೀಲ ಕೃತಿಗಳಿರ್ಬೋದು, ಸಂಶೋಧನಾ ಕೃತಿಗಳಿರ್ಬೋದು. ಅಂಬೇಡ್ಕರ್ ಅವರು ಯಾವ ಯಾವ ಸಂಗತಿಗಳ ಬಗ್ಗೆ ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇರ್ಬೋದು, ಅವರ ಟೀಕೆಗಳು ಇರ್ಬೋದು, ಅವರನ್ನ ವಿಮರ್ಶೆ ಮಾಡಿರೋದು ಇರ್ಬೋದು, ಅವರ ಸಮಕಾಲೀನತೆಯನ್ನ ಈಗ ಹೇಗೆ ಅವರು ಪ್ರಸ್ತುತ ಅನ್ನೋದನ್ನ ಹೇಳುವ ಅತಿ ಹೆಚ್ಚು ಕೃತಿಗಳು ಬರ್ತಾನೆ ಇದೆ. ಮತ್ತು ಅಂಬೇಡ್ಕರ್ ಅವರ ಬೇರೆ ಬೇರೆ ಅನುವಾದಗಳನ್ನ ಕರ್ನಾಟಕ ಸರ್ಕಾರ ಮಾಡಿರುವ ಅನುವಾದಗಳಲ್ಲೇ ಸುಮಾರು 3 ಪರಿಷ್ಕರಣೆಗಳಾಗಿದೆ. ಮೊದಲನೇ ಸಾರಿ ಮಹಾರಾಷ್ಟ್ರ ಸರ್ಕಾರ ಅದನ್ನ ಆಗ ಮಾಡಿತು, ಅವರ ಸಂಪೂರ್ಣ ಸಾಹಿತ್ಯವನ್ನ. ಹಾಗಾಗಿ ಒಂದೊಂದು ಸಾರಿ ಒಂದೊಂದು ಕೃತಿಯನ್ನ ಒಂದೊಂದು ಹಿನ್ನೆಲೆಯಲ್ಲಿ ಓದಿದಾಗಲೂ ನಮಗೆ ಹೊಸ ಹೊಸ ಹೊಳಹುಗಳು ಅಂಬೇಡ್ಕರ್ ಅವರ ಬಗ್ಗೆ ಗೋಚರ ಆಗ್ತಾ ಹೋಗ್ತವೆ. ಒಂದನ್ಸಿದ್ದು ನನಗೆ, ಅಂಬೇಡ್ಕರ್ ಅವರನ್ನ ಅಥವಾ ಅವರ ಬರವಣಿಗೆಗಳನ್ನ ಓದುವ ಯಾರಿಗಾದ್ರೂ ಅವ್ರ ಬಗ್ಗೆ ಗೌರವ ಬರಲೇಬೇಕು, ಅದು ಶತ್ರು ಆಗುತ್ತವಾಗಿ. ಯಾಕೆಂದ್ರೆ ಅವರ ವಿದ್ವತ್ತು ಅಂತದ್ದು, ಅವರ ಓದಿನ ಹರವು ಅಂತದ್ದು, ಅವರ ತಿಳುವಳಿಕೆಯ ಆಳ ಅಂತದ್ದು, ಅದರ ಎತ್ತರ ಅಂತದ್ದು. ಇದು ಕೇವಲ ಮುಖಸ್ತುತಿಯ ಮಾತುಗಳಲ್ಲ. ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟೇ ತಕರಾರುಗಳು ಇಟ್ಕೊಂಡವ್ರಿಗೂ ಅಂಬೇಡ್ಕರ್ ಅವರ ಬಗ್ಗೆ ಯಾಕೆ ಗೌರವ ಇತ್ತು ಅಂದ್ರೆ ಅವರ ತಿಳುವಳಿಕೆ ಮತ್ತು ಅವರ ಬದ್ಧತೆ. ಸರ್ ಪರಿಚಯ ಮಾಡ್ತಾ ಹೇಳಿದ್ರು, ನಮ್ಮಲ್ಲಿ ಲೈಬ್ರರಿಗಳ ಮುಂದೆ ಕ್ಯೂ ಇರಬೇಕಾಗಿತ್ತು, ದೇವಸ್ಥಾನಗಳ ಮುಂದೆ ಇದೆ ಅಂತ. ಅಂಬೇಡ್ಕರ್ ಅವರು ಧರ್ಮ ಮತ್ತು ಜಾತಿ ಬಗ್ಗೆ ಅತಿ ಹೆಚ್ಚು ಆಲೋಚನೆಗಳನ್ನು ಮಾಡಿದ್ದಾರೆ ಮತ್ತು ತಮ್ಮ ಆಲೋಚನೆಗಳನ್ನು ದಾಖಲಿಸಿದ್ದಾರೆ. ಜಾತಿ ಅಂದ ತಕ್ಷಣ ಬಹಳ ಜನ ಅಂಬೇಡ್ಕರ್ ಅವರು ದಲಿತರಿಗಾಗಿ ಹೋರಾಡಿದ್ದಾರೆ ಅಥವಾ ನಿಮ್ನ ವರ್ಗದವರ ಹಕ್ಕುಗಳಿಗಾಗಿ ಹೋರಾಡಿದ್ದಾರೆ ಅಂತ ಬಹಳ ಜನಗಳ ತಲೆಗೆ ಬರುತ್ತೆ. ಹಾಗಾಗಿ ನೀವು ಮೊಬೈಲ್ಗಳಲ್ಲಿ ಕೂಡ ನೋಡಿದ್ರೆ ಡಿಪಿಗಳಿಗೆ ಹಾಕೊಳ್ಳೋರು ದಲಿತರೇ ಹೆಚ್ಚು. ಬೇರೆ ಜಾತಿಯವರು ಅಂಬೇಡ್ಕರ್ ಅವರ ಫೋಟೋವನ್ನ ಡಿಪಿ ಆಗಿ ಹಾಕೊಳ್ಳೋದು ಬಹಳ ಅಪರೂಪ. ಯಾಕಂತ ಸಾಧ್ಯ ಇಲ್ಲ? ಅಂಬೇಡ್ಕರ್ ಅವರನ್ನ ನಿಮ್ಮ ಡಿಪಿ ಎಲ್ಲ ಹಾಕೊಳ್ಳಕ್ ಸಾಧ್ಯ ಇಲ್ಲ, ನಮ್ಮ ಡಿಪಿಗಳೆಲ್ಲ ಹಾಕೊಳ್ಳಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಮನಸ್ಸಲ್ಲಿ ಅವ್ರನ್ನ ಬಿಟ್ಕೊಳಕ್ಕೆ ನಮ್ಮ ಮನಸ್ಸು ಪ್ರವೇಶನೇ ಕೊಡ್ತಾ ಇಲ್ಲ. ಕೃಷ್ಣಯ್ಯ ಅವರು ಮಾತಾಡ್ತಾ 2 ಪುಸ್ತಕಗಳನ್ನು ತೋರಿಸಿದ್ರು, ಒಂದು ಮನುಸ್ಮೃತಿಯನ್ನು, ಮತ್ತೊಂದು ಭಾರತದ ಸಂವಿಧಾನ. ಮನುಸ್ಮೃತಿ ಅಧಿಕೃತವಾಗಿ ಇಡೀ ದೇಶಕ್ಕೆ ಅನ್ವಯ ಆಗುವಾಗ ಯಾವತ್ತೂ ಜಾರಿಯಾಗೇ ಇರಲಿಲ್ಲ. ಆದ್ರೆ ಇವತ್ತಿಗೂ ಅನಧಿಕೃತವಾಗಿ ನಮ್ಮ ಮನಸ್ಸುಗಳಲ್ಲಿ ಅದು ಜಾರಿಯಲ್ಲಿಯೇ ಇದೆ. ಕೈಯಲ್ಲಿ ಸಂವಿಧಾನದ ಪುಸ್ತಕವನ್ನು ಹಿಡಿದುಕೊಂಡವನ ಮನಸ್ಸಿನಲ್ಲಿ ಕೂಡ ಆಳದಲ್ಲಿ ಮನುಸ್ಮೃತಿಯೇ ಇದೆ, ಅಥವಾ ಮನುಸ್ಮೃತಿಯೇ ಮೇಲ್ಗೈ ಸಾಧಿಸಿದೆ. ಈ ಮನುಸ್ಮೃತಿ ಮೇಲ್ಗೈ ಸಾಧಿಸಿರೋದನ್ನ ನಾನು ಕೇವಲ ಮೇಲ್ಜಾತಿಗಳಿಗೆ ಅಥವಾ ಅಂಬೇಡ್ಕರ್ ಅವರು ನೇರವಾಗಿ ಬಳಸ್ತಾರೆ, ಬ್ರಾಹ್ಮಣಿಸಂ ಅಂತ ಬಳಸ್ತಾರೆ. ನಮ್ಮ ಕುವೆಂಪು ಅವರು ಅದಕ್ಕೆ ಬಹಳ ಒಳ್ಳೆ ಒಂದು ಟರ್ಮ್ ಬಳಸ್ತಾರೆ, ಪುರೋಹಿತ ಶಾಹಿ ಮತ್ತು ಬ್ರಾಹ್ಮಣಿಸಂ ಅಂದ ತಕ್ಷಣ ದಯವಿಟ್ಟು ಅದನ್ನ ಜಾತಿ ಸೂಚಕ ಅಂದ್ಕೋಬೇಡಿ. ಅದು 2 ಪದಗಳು ಜಾತಿ ಸೂಚಕ ಅಲ್ಲ. ಪುರೋಹಿತ ಶಾಹಿ ಅಥವಾ ಬ್ರಾಹ್ಮಣಿಸಂ ಅನ್ನೋದು ಒಂದು ನಿರ್ದಿಷ್ಟ ಸಮುದಾಯದ ಹಿತಾಸಕ್ತಿಯನ್ನ ಗುರಿಯಾಗಿಟ್ಟುಕೊಂಡು ಉಳಿದವರ ಮೇಲೆ ಹೇರುವ ಅಲಿಖಿತ ಸಂಗತಿಗಳು. ಆ ಅಲಿಖಿತ ನಿಯಮಗಳೇ ಧರ್ಮಶಾಸ್ತ್ರ ಅಥವಾ ಮನುಸ್ಮೃತಿ. ಅಂಬೇಡ್ಕರ್ ಅವರ ಚಳವಳಿಯಲ್ಲಿ ಅಥವಾ ಅವರ ಚಟುವಟಿಕೆಗಳಲ್ಲಿ ಒಮ್ಮೆ ಮನುಸ್ಮೃತಿಯ ಕೆಲವು ನಿರ್ದಿಷ್ಟ ನಿಯಮಗಳ ಪುಟಗಳನ್ನ ಸುಟ್ಟು ಪ್ರತಿಭಟನೆ ಮಾಡುವ ಒಂದು ಸಂದರ್ಭ ಇದೆ. ಅವಾಗ ಅಂಬೇಡ್ಕರ್ ಬಹಳ ಚೆನ್ನಾಗಿ ಹೇಳ್ತಾರೆ, ಮತ್ತು ಆ ಕ್ರಿಯೆಯನ್ನ ಆರಂಭಿಸಿದವರು ಅಂಬೇಡ್ಕರ್ ಅವರ ಜೊತೆಯಲ್ಲಿದ್ದ, ಅವರ ಅನುಯಾಯಿಯಾಗಿದ್ದ, ಅವರ ಸಂಗಾತಿಯಾಗಿದ್ದ ಒಬ್ಬ ಬ್ರಾಹ್ಮಣ. ಹಾಗಾಗಿ
ಅಂಬೇಡ್ಕರ್ ಅವರನ್ನ ಬ್ರಾಹ್ಮಣಿಸಂಗೆ ಎದುರಾಗಿ ನಿಲ್ಲಿಸಬಹುದೇ ಹೊರತು ಬ್ರಾಹ್ಮಣರಿಗೆ ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಅಲ್ಲ. ಅದನ್ನ ಜಾತಿಗಳು ಅಥವಾ ಉನ್ನತ ಜಾತಿಗಳು ಅಂತ ಕರ್ಕೊಳ್ಳೋರು ಅರ್ಥ ಮಾಡ್ಕೋಬೇಕು. ಉನ್ನತ ಜಾತಿಗಳು ಅನ್ನೋದು ಕೋರ್ಟ್ಸ್ ಅಲ್ಲಿ ಯಾವ್ಯಾವ ಬರುತ್ತೆ ಅಂದ್ರೆ ನಿಮ್ನ ವರ್ಗದವ್ರನ್ನ ಬಿಟ್ಟು ಉಳಿದವರೆಲ್ಲ, ಆರ್ಥಿಕವಾಗಿ ಯಾರು ಸಬಲರಿದ್ದಾರೋ ಅವರೆಲ್ಲ ಬರ್ತಾರೆ. ಅದಕ್ಕೆಲ್ಲ ಬೇರೆ ಬೇರೆ ಟರ್ಮ್ಗಳನ್ನ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಳಸ್ತಾರೆ, ಅಷ್ಟು ಹಗುರವಾಗಿ ನಾನು ಬಳಸಲಾರೆ. ಆದ್ರೆ ಜಾತಿಗಳನ್ನ ಯಾರು ಬಿಡಬೇಕು ಅನ್ನೋ ಸಂದರ್ಭ ಬಂದಾಗೆಲ್ಲ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ ಜಾತಿಗಳನ್ನ ಬಿಡ್ತಾ ಇಲ್ಲ ಅಂತ ಬಹಳ ಜನ ನಾವು ಹೇಳ್ತೀವಿ ಅಥವಾ ಕೇಳಿರ್ತೀವಿ. ಜಾತಿಗಳನ್ನು ಯಾರು ಬಿಡ್ಬೇಕು? ಜಾತಿಗಳನ್ನ ಯಾರು ಬಿಡ್ಬೇಕು ಅಂದ್ರೆ ಯಾರಿಗೆ ಜಾತಿ ಅನ್ನೋದು ಒಂದು ಸೋಷಿಯಲ್ ಕ್ಯಾಪಿಟಲ್ ಆಗಿದೆಯೋ ಅವ್ರು ಬಿಡ್ಬೇಕು. ಆದ್ರೆ ಸಮಸ್ಯೆ ಏನಾಗಿದೆ ಅಂದ್ರೆ ಯಾರು ಜಾತಿಯನ್ನ ಬಂಡವಾಳವನ್ನಾಗಿ ಮಾಡಿಕೊಂಡು ಇಲ್ಲಿವರೆಗೆ ಸಮಾಜದಲ್ಲಿ ಮುಂದಿನ ಸಾಲಿನಲ್ಲಿ ಇದಾರೋ ಅವರು ಜಾತಿಗಳನ್ನು ಬಿಡಬೇಕು ಅಂತ ನಿಮ್ನ ವರ್ಗದವರಿಂದ ನಿರೀಕ್ಷೆ ಮಾಡ್ತಿದ್ದಾರೆ. ಐಡೆಂಟಿಟಿಯೇ ಇಲ್ಲದೆ ಇರುವ ಅಥವಾ ಗುರುತೇ ಇಲ್ಲದೆ ಇರುವ, ಇವತ್ತಿಗೂ ಶಿಕ್ಷಣಕ್ಕೆ ಸಂಪೂರ್ಣವಾಗಿ ತೆರೆದುಕೊಳ್ಳದ ಅಥವಾ ಇವತ್ತಿಗೂ ರಾಜಕೀಯ ಪ್ರಾತಿನಿಧ್ಯವನ್ನ ದಾಖಲಿಸಲಾಗದ ಸಮುದಾಯಗಳಿಂದ ನಾವು ಜಾತಿಯನ್ನ ಬಿಡಬೇಕು ಅನ್ನೋ ನಿರೀಕ್ಷೆಯನ್ನು ಮಾಡ್ತಾ ಇದ್ವಿ. ಜಾತಿಯನ್ನ ಬಿಡಬೇಕಾಗಿರೋದು ಅವರಲ್ಲ, ಜಾತಿಯನ್ನ ಬಿಡಬೇಕಾಗಿರೋದು ಜಾತಿ ಯಾರಿಗೆ ಒಂದು ಸೋಷಿಯಲ್ ಕ್ಯಾಪಿಟಲ್ ಆಗಿದೆಯೋ ಅವರು. ಸೊ ಈ ಸೋಷಿಯಲ್ ಕ್ಯಾಪಿಟಲ್ ಯಾವುದು? ಸೋಷಿಯಲ್ ಕ್ಯಾಪಿಟಲ್ ಬಹಳ ಸಿಂಪಲ್. ಗೌಡ್ರ ಹೋಟೆಲ್ ಅಂತ ಹೆಸರಿಡಬಹುದು, ಬ್ರಾಹ್ಮಣರ ಶುದ್ಧ ಸಸ್ಯಾಹಾರಿ ಹೋಟೆಲ್ ಅಂತ ಹೆಸರಿಡಬಹುದು. ಅಲ್ಲಿಗೆ ಜನ ಮುಗಿದಿತ್ತು ಬರ್ತಾರೆ. ಆದ್ರೆ ಯಾವುದೇ ನಿಮ್ಮ ಸಮುದಾಯದ ಹೆಸರನ್ನು ನೀವು ಹೋಟೆಲ್ ಅಲ್ಲಿ ಇಟ್ಟರೆ ಆ ಜಾತಿಯವನು ಕೂಡ ಬರೋದಿಲ್ಲ. ನೀವು ಚಾಂಡಾಲ ಸಮುದಾಯದ ಒಬ್ಬ ವ್ಯಕ್ತಿ ತನ್ನ ಜಾತಿಯ ಹೆಸರನ್ನ ಹಾಕಿ ಹೋಟ್ಲಿಗೆ ಇಟ್ಟರೆ ಯಾರು ಹೋಗ್ತಾರೆ ನೋಡಿ? ಅವನ ನೆಂಟರು ಬರಲ್ಲ, ಅವನ ಸಂಬಂಧಿಕರು ಬರಲ್ಲ, ಅವನ ಮನೆಯವರು ಕೂಡ ಬರಲ್ಲ. ಇದು ಸೋಷಿಯಲ್ ಕ್ಯಾಪಿಟಲ್. ಈ ಸೋಷಿಯಲ್ ಕ್ಯಾಪಿಟಲ್ ಯಾರಿದ್ದಾರೆ ಅವರು ಜಾತಿಯನ್ನ ಬಿಡಬೇಕಾಗುತ್ತೆ. ಯಾಕೆ ನಾನು ಜಾತಿಯ ವಿಚಾರವನ್ನೇ ಪ್ರಸ್ತಾಪ ಮಾಡಿದೆ ಅಂದ್ರೆ ಅಂಬೇಡ್ಕರ್ ಅವರ ವಿಚಾರ ಹೇಳೋದಕ್ಕೆ ಎಷ್ಟೊಂದಿಲ್ಲ ಸಂವಿಧಾನ ರಚನಾ ಸಭೆಯ ಸಂಗತಿಗಳಿವೆ. ಈಗಾಗಲೇ ಕೃಷ್ಣಯ್ಯ ಸರ್ ಹಿಂದೂ ಕೋಡ್ ಬಿಲ್ ವಿಚಾರ ಹೇಳಿದ್ದಾರೆ. ಆದ್ರೆ ಅವೆಲ್ಲವನ್ನು ಮೀರಿ ನಮ್ಮ ತಲೆಯಲ್ಲಿ ಕೆಲಸ ಮಾಡ್ತಿರೋದು ನಮ್ಮ ಜಾತಿ ಅಥವಾ ನಮ್ಮ ಧರ್ಮ ಅಥವಾ ನಮ್ಮ ಸಂಪ್ರದಾಯ ಹಾಕಿಕೊಟ್ಟಿರುವ ಸಂಗತಿಗಳು. ಆ ಸಂಪ್ರದಾಯ ಹಾಕಿಕೊಟ್ಟಿರುವ ಸಂಗತಿಗಳು ಹೇಗಿದೆ ಅಂದ್ರೆ ಮೊನ್ನೆ ಎಲ್ಲೋ ಒಂದು ಲೇಖನ ಹೋಗ್ತಾ ಇದೆ, ಬಹಳ ಚೆನ್ನಾಗಿರೋ ಸಾಲು ಬಳಸಿದ್ದಾರೆ. ಈ ದೇಶದಲ್ಲಿರುವ ಅತಿ ದೊಡ್ಡ ಮೌಢ್ಯ ಅಂದ್ರೆ ಅದು ಜಾತಿ. ಯಾಕೆ ಅಂದ್ರೆ ನೋಡಿ, ಯಾರು ಜಾತಿ ಬಗ್ಗೆ ಕೋಚಿಂಗ್ ಕೊಡೋದಿಲ್ಲ, ಯಾವ ಟ್ರೈನಿಂಗ್ ಇಲ್ಲ, ಯಾವ CET ಕೋಚಿಂಗು ಇಲ್ಲ, ಯಾವ ನೀಟ್ ಕೋಚಿಂಗು ಇಲ್ಲ. ಆದ್ರೆ ಅದು ಹೆಂಗ್ ಬಂದಿದೆ ಅಂದ್ರೆ ನಮ್ಮ ಸಮುದಾಯಗಳಲ್ಲಿ ಅಥವಾ ನಮ್ಮ ತಲೆಗಳಲ್ಲಿ, ನಮ್ಮ ಮೆದುಳುಗಳಲ್ಲಿ ಅದನ್ನ ನೀವು ಅಳಸಾಕೋದಕ್ಕೆ ಸಾಧ್ಯ ಇಲ್ವೇನೋ ಅನ್ನುವಷ್ಟು ಅದು ನಮ್ಮಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಅದು ಜಾತಿ ಒಳಿತು ಕೆಡುಕು ಏನ್ ಮಾಡ್ತದೆ, ಒಬ್ಬ ಮನುಷ್ಯ ವಿವೇಚನೆಯನ್ನು ಬಳಸಿದಾಗ ಅದನ್ನ ಮೀರ್ತಾನೆ. ಆದ್ರೆ ಅಪ್ರಜ್ಞಾಪೂರ್ವಕವಾಗಿ ಹೇಗೆ ಸೇರ್ಕೊಂಡಿರ್ತದೆ ಜಾತಿ ಅನ್ನೋದಕ್ಕೆ ರಾಮದಾಸ್ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಹೆಸರು ನೀವು ಕೇಳಿರ್ತೀರಿ. ಕುವೆಂಪು ಅವ್ರ ಮಗ ರಾಮದಾಸ್ ಅಂತ ಅವ್ರ ಗೆಳೆಯರಿದ್ರು. ಲಂಕೇಶ್, ರಾಮದಾಸ್, ತೇಜಸ್ವಿ ಅವರೆಲ್ಲ ಸ್ನೇಹಿತರು. ರಾಮದಾಸ್ ಬಹಳ ವರ್ಷಗಳ ಕಾಲ ತಾನು ಯಾವ ಜಾತಿ ಅಂತ ಹೇಳ್ಕೊಂಡಿರ್ಲಿಲ್ಲ ಅಥವಾ ಹೇಳ್ಕೊತಿರ್ಲಿಲ್ಲ. ತೇಜಸ್ವಿ ಅವರು ನೀವು ಕೇಳಿರ್ಲಿಲ್ಲ, ನೀವು ಯಾವ ಜಾತಿ ರೀ ರಾಮದಾಸ್. ಒಂದು ಸಾರಿ ಹೀಗೆ ಮಾತಾಡ್ತಾ ತೇಜಸ್ವಿ ಕುತೂಹಲಕ್ಕೆ ಕೇಳ್ತಾರೆ, ಕುತೂಹಲಕ್ಕೆ ಯಾವ ಜಾತಿ ಅಂತ. ನಾನ್ ನಿಮ್ದೇ ಜಾತಿ ಕಣ್ರಿ ಅಂತ. ತೇಜಸ್ವಿ ನಮ್ ಜಾತಿ ಏನ್ರಿ, ನೀವು ಗೌಡ್ರ? ರಾಮದಾಸ್ ಅವಾಗ ಹೇಳ್ತಾರೆ, ಓಹೋ ನೀವು ಗೌಡ್ರ, ನಾನು ಇಲ್ಲಿ ತನಕ ನೀವು ಒಂದು ಮನುಷ್ಯರು ಅನ್ಕೊಂಡಿದ್ನಲ್ರಿ. ಇವರು ತಮಾಷೆಯಾಗಿ ಹೇಳ್ತಾರೆ, ತೇಜಸ್ವಿ ಅಂತ ಒಬ್ಬ ದೊಡ್ಡ ಲೇಖಕರ, ಹಾಗಂತ ನಾನು ಜಾತಿ ಗ್ರಹಿತ ಅಥವಾ ಜಾತಿ ಗ್ರಹೀತ ಅಥವಾ ಜಾತಿ ಪೀಡಿತ ಅಂತ ತೇಜಸ್ವಿ ಅವ್ರನ್ನ ಕರೆಯೋದಿಲ್ಲ. ಆದ್ರೆ ಒಬ್ಬ ಮಧ್ಯಮ ಜಾತಿಯಲ್ಲಿ ಹುಟ್ಟಿದ, ಒಬ್ಬ ಸೋಷಿಯಲ್ ಕ್ಯಾಪಿಟಲ್ ಇರುವ ಜಾತಿಯಲ್ಲಿ ಹುಟ್ಟಿದ ಮನುಷ್ಯನಿಗೆ ಅಥವಾ ಎಲ್ಲ ಜಗತ್ತನ್ನ ಅರಿತಿದ್ದ ಮನುಷ್ಯನಿಗೂ ಜಾತಿ ಅನ್ನೋದು ಹೇಗೆ ಸೂಕ್ತವಾಗಿರ್ತದೆ ಅಂತ ಅವನು ತೇಜಸ್ವಿಯನ್ನ ನೆಗೆಟಿವ್ ಆಗಿ ನೋಡ್ಬೇಕಾಗಿಲ್ಲ. ಆದ್ರೆ ರಾಮದಾಸ್ ಅದಕ್ಕೆ ಸಣ್ಣ ಟ್ರೀಟ್ಮೆಂಟ್ ಕೊಡ್ತಾರೆ, ಶಾರ್ಟ್ ಟ್ರೀಟ್ಮೆಂಟ್. ಯಾಕೆ ನೀವು ಗೌಡ್ರೇನ್ರಿ, ನಾನು ನಿಮ್ಮನ್ನು ಮನುಷ್ಯರು ಅನ್ಕೊಂಡಿದ್ನಲ್ಲ. ಹಾಗಾಗಿ ಈ ಜಾತಿ ಅನ್ನೋದು ಹೇಗೆ ಬಿಟ್ಟು ಹೋಗೋದಿಲ್ಲ. ಯಾಕೆ ದೇಶದಲ್ಲಿ ಅತಿ ದೊಡ್ಡ ಮೌಢ್ಯ ಜಾತಿ ಅಂದ್ರೆ ನಮಗೆ ಅಸಮಾನತೆಯನ್ನ ನಮ್ಮ ಆಲೋಚನೆಗಳಲ್ಲಿ ಒಳಗೆ ಇಂಜೆಕ್ಟ್ ಮಾಡ್ಬಿಟ್ಟಿರುತ್ತದೆ.
ಜಾತಿ ಅಸಮಾನತೆಯನ್ನು ಇಂಜೆಕ್ಟ್ ಮಾಡ್ಬಿಟ್ಟಿರ್ತದೆ. ಮತ್ತು ಭಾರತದ ಈ ಶ್ರೇಣೀಕರಣದ ಜಾತಿ ವ್ಯವಸ್ಥೆ ಹೇಗಿದೆ ಅಂದ್ರೆ ನಿಮ್ನ ಸಮುದಾಯಗಳಲ್ಲೇ ವ್ಯತ್ಯಾಸ ಇದೆ. ನಿಮ್ನ ಸಮುದಾಯಗಳು ಅಂತ ನಾವು ಯಾವ್ದನ್ನು ಕರಿತೀವೋ ಅದರಲ್ಲಿ ನೂರಾರು ಜಾತಿಗಳಿವೆ. ಒಂದು ಜಾತಿ ಇನ್ನೊಂದು ಜಾತಿಗೆ ಹೆಣ್ಣು ಕೊಡಲ್ಲ. ಒಂದು ಜಾತಿಯವನಿಂದ ಇನ್ನೊಂದು ಜಾತಿಯವರು ಅವು ಏನ್ ಅನ್ಕೊಂಡಿರ್ತೀವಿ ಅಂದ್ರೆ ಇವರೆಲ್ಲ ಶೋಷಿತರೆ ಅಂತ ಅನ್ಕೊಂಡ್ರೆ ಅವರಲ್ಲಿ ಸಂಬಂಧಗಳೇ ಇರೋದಿಲ್ಲ. ಅಂಬೇಡ್ಕರ್ ಅದ್ರ ಬಗ್ಗೆ ಕೂಡ ಬರೀತಾರೆ. ದಲಿತ ಸಮುದಾಯಗಳಲ್ಲಿ, ನಿಮ್ನ ಸಮುದಾಯಗಳಲ್ಲಿ ಅಂತರ್ಜಾತೀಯ ಮದುವೆಗಳಾಗಬೇಕು, ಇಲ್ಲಾಂದ್ರೆ ಆ ಸಮುದಾಯಗಳಲ್ಲಿ ಒಗ್ಗಟ್ಟು ಬರೋದಿಲ್ಲ ಅಂತ ಹೇಳ್ತಾರೆ. ಅದೆಲ್ಲರಿಗೂ ಅನ್ವಯ ಆಗುತ್ತೆ. ನೀವು ಯಾವ ಶ್ರೇಣಿಯ ಯಾವ ಸ್ತರದ ಜಾತಿಗಳನ್ನಾದ್ರೂ ತಗೊಳ್ಳಿ, ಅದ್ರಲ್ಲಿ ವ್ಯತ್ಯಾಸಗಳಿದೆ. ಬ್ರಾಹ್ಮಣರು ಅಂದ್ರೆ ಅದರಲ್ಲಿ ಎಷ್ಟೊಂದು ಪಂಗಡಗಳಿದೆ, ಲಿಂಗಾಯತರಲ್ಲಿ ಎಷ್ಟೊಂದು ಪಂಗಡಗಳಿದೆ, ಒಕ್ಕಲಿಗರಲ್ಲಿ ಎಷ್ಟೊಂದು ಪಂಗಡಗಳಿದೆ. ಒಕ್ಕಲಿಗ ಉಪಪಂಗಡಗಳಲ್ಲಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೆಣ್ಣು ತರ್ತಾ ಇಲ್ಲ. ಈಗ ಹೆಣ್ಣು ಸಿಗ್ತಾ ಇಲ್ಲ ಅಂತ ಹುಡುಕ್ತಿದ್ದಾರೆ ಅಷ್ಟೇ, ಅಲ್ಲಿವರೆಗೆ ತರ್ತಿರ್ಲಿಲ್ಲ. ಜಾತಿಯ ಬಗ್ಗೆ ಬಹಳ ಅತ್ಯುತ್ತಮವಾದ ವ್ಯಾಖ್ಯಾನ ಯಾವ್ದಾದ್ರು ಇದ್ರೆ ಅಂಬೇಡ್ಕರ್ ಅವರು ಹೇಳಿ ಎಷ್ಟು ಚೆನ್ನಾಗಿ ಮತ್ತು ಸರಳವಾಗಿ ಹೇಳ್ತಾರೆ ಅಂದ್ರೆ, ಇಂಡಿಯನ್ ಕ್ಯಾಸ್ಟ್ ಸಿಸ್ಟಮ್ ಹೇಗಿದೆ ಅಂದ್ರೆ ಒಂದು ಬಹುಮಹಡಿ ಕಟ್ಟಡ. ಬಹಳ ಬಹಳ ನೋಡೋಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಆದ್ರೆ ಆ ಕಟ್ಟಡಕ್ಕೆ ಸ್ಟೇರ್ ಕೇಸ್ ಇಲ್ಲ, ಮೆಟ್ಟಿಲುಗಳೇ ಇಲ್ಲದ ಒಂದು ಬಹುಮಹಡಿ ಕಟ್ಟಡ. 5 ಫ್ಲೋರ್ ಅಂತ ಇಟ್ಕೊಳ್ಳೋಣ ಸುಮ್ಮನೆ ಎಕ್ಸಾಂಪಲ್ಗೆ. 5ನೇ ಫ್ಲೋರ್ ಅಲ್ಲಿ ಇರೋನು 5ನೇ ಫ್ಲೋರ್ ಅಲ್ಲೇ ಇರ್ತಾನೆ, ಅವ್ನು ಇಳಿಯೋಕ್ಕೂ ಆಗಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲಿ ಇರೋನು ಏರಕ್ಕೂ ಆಗಲ್ಲ. ಈ ಏರಲ್ಲೂ ಆಗಲ್ಲ, ಇಳಿಯಲು ಆಗಲ್ಲ. ಅಂದ್ರೆ ಇದು ಯಥಾಸ್ಥಿತಿಯನ್ನೇ ಪ್ರತಿಪಾದಿಸುವ, ಈಗ ಹೇಗಿದೆ ಹಾಗೆ ಇನ್ನು ಮುಂದೆನೂ ಇರಬೇಕು ಅಂತ ಬಯಸುವ ಒಂದು ಸಮಾಜ ನಮ್ದು ಜಾತಿ ಪೀಡಿತ ಮತ್ತು ಜಾತಿಗ್ರಸ್ತವಾದ ಸಮಾಜ. ಹಾಗಾಗಿ ಅಂಬೇಡ್ಕರ್ ಅವರ ಅತಿ ಹೆಚ್ಚು ಬರವಣಿಗೆ ಮತ್ತು ಆಲೋಚನೆಗಳು ಈ ಜಾತಿಗಳ ಸುತ್ತಲೇ ಇದೆ. ಹಾಗಾಗಿ ಅಂಬೇಡ್ಕರ್ ಅವರು ಬಹಳ ಸರಳವಾಗಿ ಬ್ರಿಟಿಷ್ ಸರ್ಕಾರದ ಮುಂದೆ ಮಂಡಿಸೋದೇನು ಅಂದ್ರೆ, ದಲಿತರು ಹಿಂದೂಗಳಲ್ಲ, ಹಿಂದೂಗಳ ಯಾವ ಗುರುತುಗಳಿದೆ ದಲಿತರಿಗೆ ಅಂತ ಕೇಳ್ತಾರೋ. ಅದಕ್ಕಾಗಿ ಅವರು ಎರಡು ಮೂರು ಚಳವಳಿಗಳ ಸ್ವರೂಪದ ಚಟುವಟಿಕೆಗಳನ್ನು ಮಾಡ್ತಾರೆ. ಒಂದು ಚೌಡರ್ಕೆರೆ, ಮಹಾನ್ ಸತ್ಯಾಗ್ರಹ, ಕಾಳಾರಾಮ ದೇವಸ್ಥಾನದ ಪ್ರವೇಶ. ಈ 3 ಚಟುವಟಿಕೆಗಳನ್ನ ಅವರು ಮುಂದುವರಿಸೋದಕ್ಕೆ ಮಾಡೋದಿಲ್ಲ. ಆ 3 ಚಟುವಟಿಕೆಗಳ ಮೂಲಕ ಸಾರ್ವಜನಿಕ ಜಾಗಗಳಲ್ಲಿ ದಲಿತರಿಗೆ ಪ್ರವೇಶವಿಲ್ಲ, ಉಳಿದ ಹಿಂದೂಗಳೆಲ್ಲ ಕೆರೆಯನ್ನ ಬಳಸಬಹುದು. ಕಾಳಾರಾಮ್ ಟೆಂಪಲ್ ಅಥವಾ ಕಾಳಾರಾಮ್ ದೇವಾಲಯದಲ್ಲಿ ಹಿಂದೂಗಳಿಗೆಲ್ಲ ಪ್ರವೇಶ ಇದೆ, ಆದರೆ ದಲಿತರಿಗೆ ಪ್ರವೇಶವಿಲ್ಲ, ಹಾಗಾಗಿ ಅವರು ಹಿಂದೂಗಳಲ್ಲ. ಈ ವಿಚಾರಗಳನ್ನ ಸರ್ಕಾರದ ಮುಂದೆ ಅವರು ಪ್ರತಿಪಾದಿಸಬೇಕಾಗಿತ್ತು. ಅಥವಾ ಆರಂಭದಲ್ಲಿ ಅಂಬೇಡ್ಕರ್ ಅವರಿಗೆ ಕೂಡ ಈ ಸಮಾಜವನ್ನ ರಿಪೇರಿ ಮಾಡಬಹುದು, ಈ ಧರ್ಮವನ್ನ ಸುಧಾರಿಸಬಹುದು ಅನ್ನೋ ಆಲೋಚನೆ ಇತ್ತು ಅಂತ ಕಾಣಿಸ್ತದೆ. ಆದ್ರೆ ಅವರು ಬಹಳ ಬೇಗ ಬ್ರಹ್ಮ ನಿರಸನಕ್ಕೆ ಒಳಗಾಗ್ತಾರೆ. ಯಾಕೆಂದ್ರೆ ನೀವು ಭಾರತದ ಯಾವುದೇ ಮುಂದುವರಿದ ಜಾತಿಗಳಲ್ಲಿ ಕೆಲವು ಬೆರಳೆಣಿಕೆಯಷ್ಟು ಪ್ರೋಗ್ರೆಸಿವ್ ಆದ ಜನಗಳನ್ನ ನೀವು ಹುಡುಕಬಹುದೇ ಹೊರತು ಇಡೀ ಸಮುದಾಯವಾಗಿ ಜಾತಿಗಳನ್ನು ಹುಡುಕೋಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ಮನ್ನ ನಾವು ವಿಮರ್ಶನೆ ಮಾಡ್ಕೊಳ್ಳೋದಿಲ್ಲ. ಯಾವುದನ್ನ ಮೇಲ್ಜಾತಿ ಅಂತ ಕರಿತೀವೋ ನಮ್ಮನ್ನ ನಾವು ವಿಮರ್ಶನೆ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅಂಬೇಡ್ಕರ್ ಅವರಿಗೆ ಒಂದು ಹಂತದಲ್ಲಿ ಅನ್ಸುತ್ತೆ ಇದು ಇರ್ರಿಪೇರಬಲ್ ಸಮಾಜ, ಅಥವಾ ಈ ಧರ್ಮ, ಈ ಪರಂಪರೆ, ಈ ಸ್ಮೃತಿ, ಈ ನಂಬಿಕೆ, ಈ ಶಾಸ್ತ್ರಗಳು ಇವು ಎಂದೆಂದೂ ಬದಲಾಗದೇ ಇರುವ ಶಾಸ್ತ್ರಗಳು. ಹಾಗಾಗಿ ಇವುಗಳನ್ನ ಬದಲಾಯಿಸಕ್ಕೆ ಸಾಧ್ಯ ಇಲ್ಲ. ನಮ್ಮ ಕ್ಷೇಮಕ್ಕೆ ನಮಗಿರೋ ಒಂದೇ ದಾರಿ ಅಂದ್ರೆ ಇದನ್ನು ಬಿಡೋದು. ಆ ಬಿಡುವ ತೀರ್ಮಾನಕ್ಕೆ ಬಂದಾಗ ಅವರು ಘೋಷಣೆ ಮಾಡ್ತಾರೆ ಬಹಿರಂಗವಾಗಿ, ಏನಂತ, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ, ಆದ್ರೆ ಹಿಂದೂವಾಗಿ ಸಾಯೋದಿಲ್ಲ. ಹಿಂದೂವಾಗಿ ಸಾಯೋದಿಲ್ಲ ಅಂದ್ರೆ ನಾನು ಧರ್ಮಾಂತರ ಮಾಡ್ತೀನಿ ಅಂತ. ನಾವು ಅಂಬೇಡ್ಕರ್ ಅಂದ ತಕ್ಷಣ ಸಂವಿಧಾನದ ಬಗ್ಗೆ ಚರ್ಚೆ ಮಾಡ್ತೀವಿ. ನಮ್ಮ ಸಂವಿಧಾನವನ್ನ ಯಾವ ಹಂತಕ್ಕೆ ತಂದು ನಿಲ್ಲಿಸಲಾಗಿದೆ ಅಂದ್ರೆ, ಇವತ್ತು ಒಬ್ಬ ಧರ್ಮವನ್ನ ಬದಲಾಯಿಸಬೇಕು ಅಂದ್ರೆ ಡಿಸಿಗೆ ಅಪ್ಲಿಕೇಶನ್ ಹಾಕಿ, ಡಿಸಿಗೆ ನೋಟಿಸ್ ಕೊಡು, ಅರೆ ನಾನು ನನ್ನ ಧರ್ಮ ಬದಲಾಯಿಸ್ತೀನಿ, ನನ್ನ ಧರ್ಮಶ್ರದ್ಧೆಯನ್ನ ಚೇಂಜ್ ಮಾಡ್ತೀನಿ ಅಂದ್ರೆ ನಾನು ಯಾಕೆ ಡಿಸಿಗೆ ಅಪ್ಲಿಕೇಶನ್ ಕೊಡಬೇಕು? ಯಾಕೆ ಕೊಡ್ಬೇಕು? ಅದು ನನ್ನ ಆಯ್ಕೆ, ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕು. ಒಬ್ಬ ಮನುಷ್ಯ ತನಗೆ ಇಷ್ಟ ಬಂದ ಧರ್ಮವನ್ನ ಪಾಲಿಸೋದಷ್ಟೇ ಅಲ್ಲ, ಧರ್ಮವನ್ನ ಬಿಡೋದು ಕೂಡ ಹಕ್ಕು. ಅದನ್ನ ನಾವು ಉಳಿಸ್ಕೋಬೇಕು. ಯಾಕೆಂದ್ರೆ ಎಲ್ಲ ನಡೆಯೋ ದಾರಿಯಲ್ಲೇ ನಡೆಯಬೇಕು ಅಂತ ಇಲ್ಲ. ಅದನ್ನ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಸೇರಿಸಿದ್ದಾರೆ. ನಿನ್ನದೇ ಒಂದು ದಾರಿ ಇದ್ರೆ ಖಂಡಿತ ಅದು ಸರಿ ಅನಿಸಿದ್ರೆ ನೀವು ನಡೀಬಹುದು, ಆದ್ರೆ ಆ ಕನ್ವಿಕ್ಷನ್ ಇರಬೇಕು.
ನನ್ನ ದಾರಿ ಸರಿ, ನನ್ನ ನಂಬಿಕೆ ಸರಿ, ನಾನು ಯೋಚನೆ ಮಾಡ್ತಿರೋದು ಸರಿ ಅನ್ನೋದಿದ್ರೆ ಅದು ಸೇರ್ಬೋದು. ಆದ್ರೆ ಇವತ್ತೇನಾಗಿದೆ, ಅಂಬೇಡ್ಕರ್ ಅವರು ಧರ್ಮಾಂತರ ಮಾಡಿ ಬೌದ್ಧ ಧರ್ಮಕ್ಕೆ ಸೇರ್ತಾರೆ. ಈಗ ಯಾರಾದ್ರೂ ಈ ದೇಶದಲ್ಲಿ ಧರ್ಮ ಬದಲಾಯಿಸಬೇಕು ಅಂದ್ರೆ ಸರ್ಕಾರಕ್ಕೆ ಅಪ್ಲಿಕೇಶನ್ ಹಾಕ್ಬೇಕು. ಸರ್ಕಾರ ಕ್ಲಿಯರೆನ್ಸ್ ಕೊಡಕ್ ಸರ್ಕಾರ ಯಾರು? ಸರ್ಕಾರ ನಾವೇ ಮಾಡಿರೋದು, ಸಂವಿಧಾನವನ್ನ ನಾವೇ ರಚನೆ ಮಾಡ್ಕೊಂಡಿರೋದು. ಜನಗಳ ಅನುಕೂಲಕ್ಕೆ ಸರ್ಕಾರ ಇರುತ್ತೆ ಹೊರತು ಸರ್ಕಾರದ ಅನುಕೂಲಕ್ಕೆ ಜನಗಳಿರೋದಲ್ಲ. ಹಾಗಾಗಿ ಈಗ ಇಷ್ಟೆಲ್ಲ ಆಗಿ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಕೂಡ ಹೇಳ್ತಾರೆ, ನಾವು ಅಂಬೇಡ್ಕರ್ ಅವರು ಮಾಡಿದ ಸಂವಿಧಾನವನ್ನ ಆಮೂಲಾಗ್ರವಾಗಿ ಬದಲಾಯಿಸಬೇಕು ಅನ್ನುವ ಕೆಲವು ವಿಚಾರ ಪ್ರತಿಪಾದನೆ ಬಂದಾಗ ಅದನ್ನ ಪ್ರಬಲವಾಗಿ ವಿರೋಧಿಸಿದ್ದು ನಿಜ. ಆದ್ರೆ ಅಂಬೇಡ್ಕರ್ ಅವರೇ ಸ್ವತಃ ಹೇಳೋದೇನು ಅಂದ್ರೆ, ಸಂವಿಧಾನ ಎಷ್ಟೇ ಅತ್ಯುತ್ತಮವಾಗಿದ್ದರೂ ಅದನ್ನ ಪಾಲಿಸುವ ಅಥವಾ ಜಾರಿ ಮಾಡುವವನು ಸರಿ ಇಲ್ಲ ಅಂದ್ರೆ ಅದು ವ್ಯರ್ಥ. ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳಾಗುವುದು ಸಹಜ. ಆದ್ರೆ ಆ ಸಂವಿಧಾನ ಕೂಡ ಎಷ್ಟು ಏನಂತ ಕರಿತೀವಿ ತಪ್ಪು ವ್ಯಾಖ್ಯಾನಗಳಿಗೆ ಒಳಗಾಗಿದೆ ಅಂದ್ರೆ, ಸರ್ಕಾರ ಪಾಸು ಮಾಡಿದ ಕಾಯ್ದೆಗಳಿಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಸಹಿ ಹಾಕಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳುವ ಹಂತಕ್ಕೆ ಬಂದಿದೆ. ಇದೆಲ್ಲ ಹೇಗೆ ಅಂಬೇಡ್ಕರ್ಗೆ ಕನೆಕ್ಟ್ ಆಗುತ್ತೆ ಅಂತ ಅನಿಸ್ಬೋದು. ಇದೆಲ್ಲ ಖಂಡಿತವಾಗಿ ಕನೆಕ್ಟ್ ಆಗುತ್ತೆ. ರಾಜ್ಯಪಾಲರ ಸಹಜ ನಿಯಮ ಅದು. ರಾಜ್ಯಪಾಲರು ಮಾಡಬೇಕಾದ ಕೆಲಸ ಏನಂದ್ರೆ, ಸರ್ಕಾರ ಯಾವ ಕಾಯ್ದೆಗಳನ್ನು ಪಾಸ್ ಮಾಡುತ್ತೋ, ಸರ್ಕಾರ ಕಾಯ್ದೆಗಳು ಪಾಸ್ ಮಾಡೋದು ಅಂದ್ರೆ ನಮ್ಮ ಬೆಂಬಲ ಇದೆ ಅಂತ. ಜನ ಸರ್ಕಾರವನ್ನು ಆಯ್ಕೆ ಮಾಡಿರ್ತಾರೆ. ಕಾಯ್ದೆಗಳಲ್ಲಿ ತಪ್ಪು ವ್ಯಾಖ್ಯಾನಗಳಿದ್ರೆ ಅಥವಾ ತಪ್ಪುಗಳಿದ್ರೆ ಅದನ್ನ ಪ್ರಶ್ನೆ ಮಾಡೋದಕ್ಕೆ ಬೇರೆ ವೇದಿಕೆಗಳಿರ್ತದೆ. ರಾಜ್ಯಪಾಲರಿಗೆ ನಿರಾಕರಿಸುವ ಅವಕಾಶ ಇಲ್ಲ. ಸುಪ್ರೀಂ ಕೋರ್ಟ್ ಇನ್ನೂ ಮುಂದಕ್ಕೆ ಹೋಗಿ 3 ತಿಂಗಳ ಒಳಗೆ ರಾಷ್ಟ್ರಪತಿ ಕೂಡ ಅದಕ್ಕೆ ಸಹಿ ಹಾಕಬೇಕು ಅಂತ ಹೇಳುತ್ತೆ. ಆ ಹಂತಕ್ಕೆ ಬಂದಿದೆ. ಮತ್ತೆ ನಾನು ಅಂಬೇಡ್ಕರ್ ಅವರ ವಿಚಾರದಲ್ಲಿ ಜಾತಿ ಸಂಗತಿಗೆ ಬರ್ತೀನಿ. ಜಾತಿಯ ಬಗ್ಗೆ ಅವರು ಮೊದಲನೇ ಪ್ರಬಂಧ ಬರೆಯೋದು ಬಹುಶಃ 1914ರಲ್ಲಿ ಭಾರತದ ಜಾತಿಗಳು ಹೇಗೆ ಹುಟ್ಟುಕೊಳ್ಳುತ್ತೆ ಅಥವಾ ಹೇಗೆ ಕೆಲಸ ಮಾಡುತ್ತವೆ ಅನ್ನೋದ್ರ ಬಗ್ಗೆ ಅವರು ಬಹಳ ಸುದೀರ್ಘವಾಗಿ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ. ಅದನ್ನ ಓದುವಾಗ ನನಗೆ ತಕ್ಷಣ ನೆನಪಾಗಿದ್ದು, ನಿಮ್ಮಲ್ಲಿ ಯಾರಾದ್ರೂ ನಾನೊಬ್ಬ ಸಾಹಿತ್ಯದ ವಿದ್ಯಾರ್ಥಿ, ಕನ್ನಡ ಮೇಷ್ಟ್ರು. ಮಲೆಗಳಲ್ಲಿ ಮದುಮಗಳು ಅಂತ ಕುವೆಂಪು ಅವರದೊಂದು ಕಾದಂಬರಿ ಇದೆ, ಬಹಳ ಜನ ಓದಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಆ ಕಾದಂಬರಿಯಲ್ಲಿ ಒಂದು ಸಂಗತಿ ಬರುತ್ತೆ. ಒಬ್ಬ ದಲಿತ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಮತ್ತು ಇಬ್ರು ಹೆಗ್ಗಡೆಯರು ಇರ್ತಾರೆ. ಹೆಗ್ಗಡೆಯರು ಅಂದ್ರೆ ನೀವು ಜಮೀನ್ದಾರಗಳು ಅಂತ ಇಟ್ಕೊಳ್ಳಿ. ಇಬ್ರು ಜಮೀನ್ದಾರರು ಇರ್ತಾರೆ. ಒಬ್ಬ ಜಮೀನ್ದಾರನ ಜಮೀನಿನಲ್ಲಿ ಕೆಲಸ ಮಾಡುವ ಒಬ್ಬ ದಲಿತ, ಮತ್ತೊಬ್ಬ ಜಮೀನ್ದಾರನ ಜಮೀನಿನಲ್ಲಿ ಕೆಲಸ ಮಾಡುವ ಇನ್ನೊಬ್ಬ ದಲಿತನ ಮಗಳನ್ನ ಪ್ರೀತಿ ಮಾಡಿರ್ತಾನೆ. ಅವಳು ಸಂಬಂಧಿ, ಅತ್ತೆ ಮಗಳು. ಆ ಹುಡುಗಿಯನ್ನ ಅಪಹರಿಸಿಕೊಂಡು ಬಂದು ತಾನು ಮದುವೆ ಆಗಬೇಕು ಅಂತ ಅವನು ಹೊರಟಾಗ ಈ ಹೆಗ್ಗಡೆಯ ಬೆಂಬಲ ಇರ್ತದೆ. ಆ ಹೆಗ್ಗಡೆಯ ಬೆಂಬಲ ಯಾಕೆ ಇರ್ತದೆ ಅಂದ್ರೆ, ತನ್ನ ಜಮೀನಿಗೆ ಒಬ್ಬ ಎಕ್ಸ್ಟ್ರಾ ಆಳು ಸಿಗುತ್ತೆ ಕೆಲಸ ಮಾಡಕ್ಕೆ. ನಾವು ಊಳಿಗಮಾನ್ಯ ಪದ್ಧತಿ ಬಗ್ಗೆ ಮಾತಾಡುವಾಗ ಅಥವಾ ಈ ಆಫ್ರಿಕಾದಿಂದ ಜನಗಳನ್ನ ತಂದು ಮಾರ್ತಿದ್ರಲ್ಲ ಅಮೆರಿಕದಲ್ಲಿ, ಅದ್ರ ಬಗ್ಗೆ ಮಾತಾಡುವಾಗ ನಮ್ಮ ದೇಶದಲ್ಲಿ ಯಾವಾಗಲೂ ಅಂಥದ್ದು ಇರ್ಲಿಲ್ಲ ಅಂತೀವಿ. ನಮ್ಮ ದೇಶದಲ್ಲಿ ಖಂಡಿತವಾಗಿ ಅದಿತ್ತು. ಒಬ್ಬ ಯಜಮಾನ್ ಇನ್ನೊಂದು ಊರಿನಿಂದ ಒಂದು ಹೆಣ್ಣು ತಂದ್ರೆ ನನ್ನ ಜಮೀನಲ್ಲಿ ಕೆಲಸ ಮಾಡಕ್ಕೆ ಒಂದು ಹೆಣ್ಣಾಳೆ ಎಕ್ಸ್ಟ್ರಾ ಸಿಗ್ತದೆ ಅಂತ ಒಬ್ಬ ಗೌಡ, ಒಬ್ಬ ಹೆಗ್ಗಡೆ, ಒಬ್ಬ ಜಮೀನ್ದಾರ ಯೋಚನೆ ಮಾಡ್ತಾನೆ ಅಂದ್ರೆ, ಇನ್ಯಾವ ಗುಲಾಮಿತನ, ಇದಕ್ಕಿಂತ ಇನ್ಯಾವ ಗುಲಾಮಿತನ ಬೇಕು? ಮರೆಮಾಚಿದ ಹಾಗೆ ಇಂದಿಗೂ ನಮ್ಮ ಕಾಫಿ ತೋಟಗಳಲ್ಲಿ ಈ ತರದೊಂದು ಪದ್ಧತಿ ಇದೆ ಅಂತ ಹಲವು ಸಾರಿ ಪತ್ರಿಕೆಗಳಲ್ಲಿ ನಾನು ನೋಡಿದ್ದೀನಿ, ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಕೂಡ. ಹಾಗಾಗಿ ಈ ಜಾತಿಗಳು ಹೇಗೆ ಕೆಲಸ ಮಾಡ್ತವೆ ಅನ್ನೋದನ್ನ ಅದರಲ್ಲಿ ಅಂಬೇಡ್ಕರ್ ಅವರು ಬಹಳ ತೀಕ್ಷ್ಣವಾಗಿ ವಿಶ್ಲೇಷಣೆ ಮಾಡ್ತಾರೆ. ಅದಕ್ಕೆ ಅವರು ಅದರಲ್ಲಿ ಒಂದು ಸಂಗತಿಯನ್ನ ಹೇಳ್ತೀನಿ, ಅದು ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಸಹಗಮನ ಪದ್ಧತಿ ಯಾಕೆ ಬಂದಿರಬಹುದು ಅಂದ್ರೆ, ಜಾತಿಗಳಿಗೆ ತನ್ನದೇ ಆದ ಕಟ್ಟುಪಾಡುಗಳಿರ್ತದೆ. ಕಟ್ಟುಪಾಡುಗಳನ್ನ ಹೆಣ್ಣು ಮಕ್ಕಳು ಮೀರಬಾರದು ಅಂತ ಹೆಣ್ಣು ಮಕ್ಕಳನ್ನ ಸುಡುವ ಪದ್ಧತಿ ಇತ್ತು ಅಂತ ಹೇಳ್ತಾರೆ ಅವರು. ಇದ್ದಿರಬಹುದು ಅಂತ ಊಹೆ ಮಾಡ್ತಾರೆ. ಇರಬಹುದು. ಜಾತಿ ಏನ್ ಹೇಳುತ್ತೆ ಅಂದ್ರೆ, ತನ್ನ ಜಾತಿಯಿಂದ ಹೊರಗಿನವರನ್ನ ಮದುವೆ ಆಗಬಾರದು, ತನ್ನ ಜಾತಿಯ ನಿಯಮಗಳನ್ನ ಉಲ್ಲಂಘಿಸಬಾರದು. ಒಂದು ಹೆಣ್ಣು ವಿಧವೆ ಆದ್ರೆ ಆಕೆ ತನ್ನ ಮುಂದಿನ ಬದುಕಿಗಾಗಿ ಅದೇ ಸಮುದಾಯದಲ್ಲಿ ಮದುವೆ ಆದ್ರೆ ಅದೇ ಸಮುದಾಯದ ಇನ್ನೊಂದು ಹುಡುಗಿಗೆ ಗಂಡನ್ನ ತಪ್ಪಿಸ್ದಂಗಾಗುತ್ತೆ. ಬೇರೆ ಸಮುದಾಯದಲ್ಲಿ ಆಕೆ ಗಂಡು ಹುಡುಕೊಂಡ್ರೆ ಅದು ತನ್ನ ಜಾತಿಯ ನಿಯಮವನ್ನ ಮೀರಿದಂಗಾಗುತ್ತೆ. ಹಂಗಾಗಬಾರದು ಅಂದ್ರೆ ಆಕೆಯನ್ನ ನಿವಾರಣೆ ಮಾಡಿಬಿಡೋದು ಸುಲಭ ಪರಿಹಾರ. ಆ ನಿವಾರಣೆ ಮಾಡುವುದೇ ಸಹಗಮನ ಪದ್ಧತಿ. ಹೀಗೆ ಮಾಡ್ಕೊಂಡಿತ್ತು ಅಂತ ಹೇಳ್ತಾರೆ.
ಆಮೇಲೆ ಅವರು ಮುಂದೆ ಜಾತಿ ವಿನಾಶ ಅಂತ, ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ ಒಂದು ಬಹಳ ದೀರ್ಘ ಪ್ರಬಂಧವನ್ನು ಬರೀತಾರೆ. ಅದನ್ನು ದಯವಿಟ್ಟು ಓದಿ. ಅಂಬೇಡ್ಕರ್ ಅವರ ಸಾಹಿತ್ಯ ಮುಕ್ತವಾಗಿ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ಪುಸ್ತಕ ಕೊಂಡ್ಕೊಳ್ಳೋಕ್ಕಾಗದೇ ಇದ್ರೆ ಅಥವಾ ಕೊಂಡ್ಕೊಳ್ಳೋ ಆಸಕ್ತಿ ಇದ್ರೆ PDF ಅಲ್ಲಿ ಕೂಡ ಸಿಗುತ್ತೆ. ಕರ್ನಾಟಕ ಸರ್ಕಾರದವರು ಕೇವಲ 50 ರೂಪಾಯಿಗೆ ಅದರ ಸಂಪುಟಗಳನ್ನ 22 ಸಂಪುಟಗಳನ್ನ ಮುದ್ರಣ ಮಾಡಿ ಅದರಲ್ಲೂ ಮತ್ತೆ ರಿಯಾಯಿತಿ ಕೊಟ್ಟು ಅದನ್ನ ಕೊಂಡ್ಕೋತಾರೆ. ಕನಿಷ್ಠ ಇಟ್ಕೊಳ್ಳಿ, ಕೊಂಡ್ಕೊಂಡಾದ್ರೂ ಇಟ್ಕೊಳ್ಳಿ. ನೀವು ನಿಮ್ಮ ಮನೆಯವರು, ಪರಿಚಿತರು, ಯಾರೋ ಮಕ್ಕಳು, ಕಡೆ ಮೊಮ್ಮಕ್ಕಳಾದ್ರೂ ಓದಿ. ಅದರಲ್ಲಿ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಂತ, ಜಾತಿ ವಿನಾಶ ಅಂತ ಕರೆಯುವ ಒಂದು ಪ್ರಬಂಧ ಇದೆ. ಬಹಳ ಸುದೀರ್ಘವಾದ ಪ್ರಬಂಧ. 1936ರಲ್ಲಿ ಅಂಬೇಡ್ಕರ್ ಅದನ್ನು ಬರೀತಾರೆ. ಅದು ಯಾಕೆ ಬರೀತಾರೆ ಅಂದ್ರೆ, ಪಂಜಾಬಿನಲ್ಲಿ ಒಂದು ಸಂಘಟನೆ ಇರ್ತದೆ, ಜಾತ್ ಪಾತ್ ತೋಡಕ್ ಮಂಡಲ್ ಅಂತ ಅದರ ಹೆಸರು. ಆ ಸಂಘಟನೆಯವರು ಅಂಬೇಡ್ಕರ್ ಅವರನ್ನ ಒಂದು ನೀವು ಮಾತಾಡಿ ಅಂತ ಆಹ್ವಾನಿಸಿರ್ತಾರೆ. ಅಲ್ಲಿ ಅಧ್ಯಕ್ಷ ಭಾಷಣ ಮಾಡೋದಕ್ಕೆ ಬರೆದ ಒಂದು ಪ್ರಬಂಧವೇ ಜಾತಿ ವಿನಾಶ. ಆ ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಲ್ಲಿ ಜಾತಿ ಯಾಕೆ ಈ ಸಮಾಜದಲ್ಲಿ ನಾಶ ಆಗುತ್ತಿಲ್ಲ ಅಥವಾ ಅದು ಹೇಗೆ ಕೆಲಸ ಮಾಡುತ್ತೆ, ಅಸ್ಪೃಶ್ಯತೆಯ ಬೇರೆ ಬೇರೆ ಅವತಾರಗಳನ್ನ, ಅಸ್ಪೃಶ್ಯತೆಯ ಆಚರಣೆಗಳ ಬೇರೆ ಬೇರೆ ಸಂಗತಿಗಳನ್ನ ಅದರಲ್ಲಿ ಹೇಳ್ತಾರೆ. ಅದು ಬಹಳ ದೊಡ್ಡ ಬದಲಾವಣೆ ಆಗಿದೆ ಈ ದೇಶದಲ್ಲಿ ಖಂಡಿತ ನನಗಂತೂ ಅನ್ಸಲ್ಲ. ಯಾಕಂದ್ರೆ ಕೆಲವೇ ತಿಂಗಳುಗಳ ಅಥವಾ ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ಒಬ್ಬ ದಲಿತ ಹುಡುಗನ ಕೈ ಕತ್ತರಿಸ್ತಾರೆ. ಯಾಕಂದ್ರೆ ಅವನು ವಾಚಾಕಂಡ. ಅನಿಹಿಲೇಷನ್ ಆಫ್ ಕ್ಯಾಸ್ಟ್ ಅಲ್ಲಿ ಅಥವಾ ಜಾತಿ ವಿನಾಶ ಪ್ರಬಂಧದಲ್ಲಿ ಅಂಬೇಡ್ಕರ್ ಒಂದು ಸಂಗತಿಯನ್ನು ಉಲ್ಲೇಖ ಮಾಡ್ತಾರೆ. ಒಂದು ಊರಿನಲ್ಲಿ ಒಬ್ಬ ದಲಿತನ ಮನೆಯ ಮೇಲೆ ದಾಳಿ ಆಗುತ್ತೆ. ಇದು ಸ್ವಾತಂತ್ರ್ಯ ಪೂರ್ವದ ಸಂಗತಿ, ಅಂದ್ರೆ ಬಿಫೋರ್ 1936. ಅದಕ್ಕೆ ಕಾರಣ ಏನು ಅಂದ್ರೆ, ಆ ದಲಿತ ತಕ್ಕ ಮಟ್ಟಿಗೆ ಅನುಕೂಲಸ್ಥ ತನ್ನ ಮನೆಗೆ ನೆಂಟರು ಕರೆದಿರ್ತಾನೆ, ನೆಂಟರಿಗೆ ಊಟಕ್ಕೆ ತುಪ್ಪ ಬಡಿಸಿರ್ತಾನೆ. ಅರೆ ನೀನೇ ಅವನು ಕೆಳಜಾತಿಯವನು ತುಪ್ಪ ಎಲ್ಲ ಹಾಕ್ತೀಯ ಎಲೆಗೆ. ಈ ಅಸಹನೆ ಇವತ್ತಿಗೂ ಕಡಿಮೆ ಆಗಿದೆ ಅಂತ ಅನ್ಸಲ್ಲ. ಅದು ಆಕ್ಷನ್ ಮಾಡ್ತಾ ಇಲ್ಲ ಅಷ್ಟೇ, ಅದು ಕ್ರಿಯೆಯಲ್ಲಿ ತೊಡಗ್ತಾ ಇಲ್ಲ ಅಷ್ಟೇ. ಬಹಳ ಜನ ಮೇಲ್ಜಾತಿಯವರ ಮುಂದೆ ನಿಮ್ನ ಸಮುದಾಯದವರು ನೀಟಾಗಿ ಡ್ರೆಸ್ ಮಾಡ್ಕೊಂಡು ಹೋದ್ರು ಅವರ ಅಸಹನೆಯನ್ನು ತೋರಿಸೋದಿದೆ. ಅಷ್ಟು ಕ್ರೌರ್ಯ ಈ ಜಾತಿ ಒಳಗಡೆ ಇದೆ. ಅದನ್ನ ಅರ್ಥ ಮಾಡಿದ ಮೇಲೆ ಜಾತಿಗಳು ರಿಪೇರಿ ಆಗೋದಿಲ್ಲ ಅಂತ ಅಂಬೇಡ್ಕರ್. ಒಬ್ಬ ತನ್ನ ಮನೆಯಲ್ಲಿ ತನ್ನ ನೆಂಟರಿಗೆ ತುಪ್ಪ ಬಡಿಸೋದು ಇನ್ನೊಬ್ಬನಿಗೆ ಹೊಟ್ಟೆ ಉರಿ ತರಿಸುತ್ತೆ ಅಂದ್ರೆ ಇದನ್ನ ಹೆಂಗ್ ಸರಿ ಮಾಡ್ತೀವಿ? ಇದಕ್ಕೇನಾದ್ರೂ ಔಷಧಿ ಇರಕ್ ಸಾಧ್ಯನಾ? ಇದು ಎಂದಾದ್ರೂ ರಿಪೇರಿ ಆಗಕ್ಕೆ ಸಾಧ್ಯನಾ ಅಂತ ಅಂಬೇಡ್ಕರ್ ಅವ್ರಿಗೆಲ್ಲ ಯಾರಿಗಾದ್ರೂ ಅನಿಸುತ್ತೆ. ಅದನ್ನ ನೂರಾರು ತರ ಹೇಳ್ತಾರೆ. ನಾವೀಗ ಹಳೆಯ ಪ್ರಭುತ್ವಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ. ನಾವೆಂತ ಮೂರ್ಖರು ಅಂತ ನಮಗೆ ಗೊತ್ತಿಲ್ಲ. ಚರಿತ್ರೆಯ ಸಣ್ಣ ಸಂಗತಿಗಳನ್ನು ಓದಿದ್ರೆ ಗೊತ್ತಾಗುತ್ತೆ. ಅಂಬೇಡ್ಕರ್ ಅವರೇ ಉಲ್ಲೇಖ ಮಾಡ್ತಾರೆ, ಮರಾಠರ ಅಥವಾ ಪೇಶ್ವಾಯಿಗಳ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಕೆಲವು ಪ್ರದೇಶದಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಒಬ್ಬ ದಲಿತ ನೆಲಕ್ಕೆ ಉಗುಳುವಂಗಿರ್ಲಿಲ್ಲ. ಉಗುಳೋದಕ್ಕೆ ಅವನ ಕತ್ತಿಗೆ ಒಂದು ಚಿಪ್ಪು ನೇತಾಕಬೇಕಾಗಿತ್ತು. ಸಾರ್ವಜನಿಕರು ಹೋಗೋ ಬೀದಿಯಲ್ಲಿ ಅಂದ್ರೆ ಮೇಲ್ಜಾತಿಯವರು ಓಡಾಡೋ ಬೀದಿಯಲ್ಲಿ ಅವನು ನಡೆಯೋಂಗಿರ್ಲಿಲ್ಲ. ನಡಿಲೇಬೇಕಿತ್ತಲ್ಲ. ಕನಿಷ್ಠ ಮಲ ಎತ್ತೋಗಾದ್ರೂ ಬರ್ಬೇಕಾಗಿತ್ತಲ್ಲ. ಅದಕ್ಕೆ ಲಂಕೇಶ್ ಹೇಳ್ತಾರೆ, ಮಲ ಅಂದಾಗ ನೆನಪಾಯ್ತದೆ. ಈ ದೇಶ ಎಂತ ದರಿದ್ರ ದೇಶ ಗೊತ್ತೇನ್ರಿ? ಒಬ್ಬ ಮನುಷ್ಯನ ಮಲಮೂತ್ರಗಳನ್ನು ಎತ್ತೋಕೆ ಒಂದು ಜಾತಿಯನ್ನೇ ಸೃಷ್ಟಿ ಮಾಡಿದ ದೇಶ ಅಂತ ಹೇಳ್ತಾರೆ. ಅದಕ್ಕೆ ಬರಲೇಬೇಕಿತ್ತಲ್ಲ, ಅವನು ಬರಲೇಬೇಕಿತ್ತು. ಆದ್ರೆ ಬೀದಿಯಲ್ಲಿ ಅವನ ಹೆಜ್ಜೆ ಗುರುತುಗಳು ಮೂಡಬಾರದಿತ್ತು. ಅದಕ್ಕೆ ಅವನು ಹಿಂದೆ ಬೆನ್ನಿಗೆ ಒಂದು ಕೊರಕೆ ಕಟ್ಕೋಬೇಕಾಗಿತ್ತು. ಅವನು ನಡೆದಂಗೂ ಅವನ ಕೊರಕೆ ಆ ಗುರುತುಗಳನ್ನು ಅಳಿಸ್ಬೇಕಾಗಿತ್ತು ಅಂತ ನಿಯಮ ಇತ್ತು. ಆದ್ರೆ ಅದೇ ವಂಶದ ರಾಜರ ಮೇಲೆ ನೀವು ಸಿನಿಮಾ ಬಂದ್ರೆ ಹಾಸನದಲ್ಲಿ 3 ವಾರ ತುಂಬಿದ ಗೃಹಗಳಲ್ಲಿ ಪ್ರದರ್ಶನ ಕಾಣ್ತದೆ. ಅಂದ್ರೆ ನಮ್ಮ ಚರಿತ್ರೆಯ ತಿಳುವಳಿಕೆಯ ಕೊರತೆ ಎಷ್ಟಿದೆ ಅಂದ್ರೆ, ನಾವು ರಾಜರುಗಳನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾವ ರಾಜರುಗಳು ಅಂದ್ರೆ ಬರೀ ಅರಮನೆ ಅಲ್ಲ. ಅದನ್ನ ಡಿ ಕೊಸಾಂಬಿ ಅನ್ನೋ ಒಬ್ಬ ಇತಿಹಾಸಕಾರ ಹೇಳ್ತಾನೆ, ನೀವು ರಾಜರುಗಳನ್ನ ಅಧ್ಯಯನ ಮಾಡಬೇಕು ಅಂದ್ರೆ ಆ ಕಾಲದಲ್ಲಿ ರೈತ ನೇಗಿಲಿಗೆ ಮರ ಬಳಸ್ತಾ ಇದ್ನ, ಕಬ್ಬಣ ಬಳಸ್ತಾ ಇದ್ನ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಚರಿತ್ರೆ. ರಾಜರುಗಳ ಅರಮನೆ ನೋಡಿದ್ರೆ ಗೊತ್ತಾಗಲ್ಲ. ಅವರ ಪಟ್ಟಂಗಿಗಳು ಬರೆದ ಚರಿತ್ರೆಯನ್ನು ನೋಡಿದ್ರೆ ನಿಮ್ಗೆ ಚರಿತ್ರೆ ಗೊತ್ತಾಗಲ್ಲ. ಹಾಗಾಗಿ ಚರಿತ್ರೆಯನ್ನ ನೋಡುವ ಕ್ರಮವೂ ನಮಗೆ ಗೊತ್ತಿಲ್ಲ. ಹಾಗಾಗಿ ನಾವು ಎಂದೋ ಕಳೆದು ಹೋದ, ಅವನು ಯಾವ ಜಾತಿಯವನಾರು ಆಗಿರ್ಲಿ, ಯಾವ ಧರ್ಮದವನಾರು ಆಗಿರ್ಲಿ, ಅವರನ್ನ ಆಯಾ ಜಾತಿಯವರು ಈ ಜಾತಿಯವರು ಅನ್ನೋ ಕಾರಣಕ್ಕೆ ಅವರನ್ನ ಸೆಲೆಬ್ರೇಟ್ ಮಾಡೋದೇ ನಾನ್ಸೆನ್ಸ್. ಯಾಕೆಂದ್ರೆ ಪ್ರಭುತ್ವಗಳು ಅಥವಾ ಹಿಂದೆ ರಾಜಪ್ರಭುತ್ವಗಳು, ಅವನು ಯಾರೇ ಆಗಿದ್ರು ಅವನು ರಾಜ ಮಾತ್ರ.
ಅವನು ಔರಂಗಜೇಬ್ ಇರ್ಲಿ, ಅವನು ಶಿವಾಜಿ ಇರ್ಲಿ, ಅವನು ಟಿಪ್ಪು ಸುಲ್ತಾನ್ ಇರ್ಲಿ, ಮತ್ತೊಬ್ಬ ಇರ್ಲಿ, ಎಲ್ಲ ರಾಜರುಗಳಷ್ಟೇ. ಅವರ ಸಂಸ್ಥಾನಗಳನ್ನು ಉಳಿಸ್ಕೊಳ್ಳೋದಕ್ಕೆ ಏನ್ ಬೇಕೋ ಅದನ್ನ ಮಾಡಿದ್ರಷ್ಟೇ. ಅದನ್ನ ನಾವು ಇವತ್ತಿಗೆ ತಂದು ನೋಡ್ತಾ ಇದ್ವಿ. ಚರಿತ್ರೆ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅಂಬೇಡ್ಕರ್ ಅವರು ಚರಿತ್ರೆ ಬಗ್ಗೆ ಹಲವು ಸಂಗತಿಗಳನ್ನು ಬರೀತಾರೆ. ಭಾರತ ಪಾಕಿಸ್ತಾನದ ವಿಭಜನೆಯ ಬಗ್ಗೆ ಅವ್ರು ಹೇಳ್ತಾರೆ. ಹೇಳುವಾಗ ಚೆನ್ನಾಗಿ ಹೇಳ್ತಾರೆ, ನೀವು ಇಲ್ಲಿ ಉಳ್ಕೊಂಡ್ರೆ ಕ್ಷೇಮ. ಅಷ್ಟೇ ಅಲ್ಲ, ಭಾರತದಲ್ಲಿಯೇ ಅವಿಭಜಿತ ಭಾರತದಲ್ಲಿಯೇ ಉಳಿದರೆ ಸಾಮಾಜಿಕವಾಗಿ ಮುಸ್ಲಿಮರಿಗೆ ಇಲ್ಲಿ ಒಳ್ಳೆಯ ಅವಕಾಶಗಳು ಸಿಗ್ತದೆ, ಸಾಮಾಜಿಕವಾಗಿ ಮುಂದುವರಿಯುವ ಅವಕಾಶಗಳು ಸಿಗ್ತದೆ ಅಂತ. ಅದು ಅಂಬೇಡ್ಕರ್ ಅವರ ಮುನ್ನೋಟ, ದಾರ್ಶನಿಕತ್ವ. ಯಾಕೆಂದ್ರೆ ಭಾರತ ಮತ್ತು ಪಾಕಿಸ್ತಾನಗಳ ವಿಭಜನೆ ಆದ್ಮೇಲೆ ಅಲ್ಲಿ ಏನೇನೆಲ್ಲ ಘಟಿಸ್ತು ಅನ್ನೋದು ನಮಗೆ ಚರಿತ್ರೆ ಹೇಳ್ತಾ ಇದೆ. ಕೇವಲ 25 ವರ್ಷಗಳ ಕಾಲ ತಮ್ಮ ದೇಶವನ್ನ ಅಖಂಡವಾಗಿ ಇಟ್ಕೊಳ್ಳೋಕ್ಕಾಗಲಿಲ್ಲ ಅವರಿಗೆ. ಅಂಬೇಡ್ಕರ್ ಅವರಿಗೆ ಆ ಸೂಚನೆ ಇತ್ತು. ಯಾಕೆಂದ್ರೆ ಒಂದೇ ಜಾತಿ, ಒಂದೇ ಧರ್ಮ, ಒಂದೇ ಕುಲ, ಒಂದೇ ಸಮುದಾಯ ಒಂದ್ ಕಡೆ ಸೇರ್ಕೊಂಡ ತಕ್ಷಣ ಅದು ಸ್ವರ್ಗ ಆಗ್ಬಿಡುತ್ತೆ ಅನ್ನೋದು ನಾನ್ಸೆನ್ಸ್ ಅದು. ಯಾಕೆಂದ್ರೆ ನಾವು ಇವತ್ತು ನೋಡ್ತಾ ಇದ್ದೀವಿ ರಾಜಕೀಯ ಪರಿಸ್ಥಿತಿಯಲ್ಲಿ ಯಾರದೋ ಮೇಲೆ ದ್ವೇಷವನ್ನ ಬಿತ್ತಿ ಇವರನ್ನ ದೇಶದಿಂದ ಓಡಿಸ್ಬೇಕು ಅಂತ ಕೆಲವರು ವಾಟ್ಸ್ಆಪ್ ಗಳಲ್ಲೆಲ್ಲ ಹಂಚ್ತಿರ್ತಾರಲ್ಲ, ಅವರು ಅವರನ್ನೆಲ್ಲ ಓಡಿಸಿದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಮ್ಮನೆ ಹತ್ರ ಬರ್ತಾರೆ. ಅವರೆಲ್ಲ ಮುಗಿದ ಮೇಲೆ ನಿಮ್ಮನೆ ಹತ್ರ ಬರ್ತಾರೆ. ಒಕ್ಕಲಿಗರು ಮನೆ ಹತ್ರ, ಲಿಂಗಾಯತರು, ಆಮೇಲೆ ದಲಿತರು, ಆಮೇಲೆ ಆದಿವಾಸಿಗಳು, ಒಂದೊಂದೇ ಸಮುದಾಯಗಳು ಅವರಿಗೆ ಆಹಾರ ಆಗ್ಬೇಕಷ್ಟೇ. ಹಾಗಾಗಿ ಚರಿತ್ರೆಯನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಅಂಬೇಡ್ಕರ್ ಹೇಳ್ತಾರೆ. ಅದನ್ನ ತಿಳ್ಕೋಬೇಕು. ನನ್ನ ಮಾತುಗಳು ಲಂಬಿಸಿದ್ವೋ ಏನೋ, ನಾವು ಸುಮ್ಮನೆ ನಿಮ್ಗೆ ಭಯ ಹುಡ್ಸಕ್ 2 ಪುಸ್ತಕ ತಂದೆ, ಇದರಲ್ಲಿ ಏನು ಹೇಳಲ್ಲ. ಆದ್ರೆ ಒಂದೇ ಒಂದು ಸಂಗತಿ, ಅಂಬೇಡ್ಕರ್ ಅವರು ವಿದ್ಯಾರ್ಥಿಗಳನ್ನ ಕುರಿತು ಹೇಳುವಾಗ ಕೆಲವು ಸಂಗತಿಗಳನ್ನು ಹೇಳ್ತಾರೆ. ನಾವು ಇದು ಎಲ್ಲ ಸಮುದಾಯಗಳಿಗೂ ಅನ್ವಯ ಆಗುತ್ತೆ ಅಂತ ನಮ್ಗೆ ಅನಿಸ್ತದೆ. ಸಮುದಾಯಗಳು ಶಿಕ್ಷಣ ಅನ್ನೋದು ಅಥವಾ ಅರಿವು ಅನ್ನೋದು, ತಿಳುವಳಿಕೆ ಅನ್ನೋದು, ಅಥವಾ ಆರ್ಥಿಕವಾಗಿ ಸಬಲರಾಗುವ ಸಂಗತಿ ಇರೋದು ಇಡೀ ಸಮಾಜ ನಮಗೆ ಕೊಟ್ಟಿರುವ ಭಿಕ್ಷೆ. ಅದನ್ನ ಅಂಬೇಡ್ಕರ್ ಬಹಳ ಬೇಗ ಗುರುತಿಸ್ತಾರೆ. ಅವರು 20ರ 30ರ ದಶಕದಲ್ಲಿಯೇ ದಲಿತ ವಿದ್ಯಾರ್ಥಿಗಳಿಗೆ ಹೇಳ್ತಾರೆ, ನಿಮಗೆ ಈ ಅವಕಾಶಗಳಿದೆಯಲ್ಲ, ನನಗಿರ್ಲಿಲ್ಲ. 1892ರಲ್ಲಿ ಹುಟ್ಟಿದ ನಾನು ಓದುವಾಗ ಇರ್ಲಿಲ್ಲ, ಶಾಲೆಗೆ ಪ್ರವೇಶ ಇರಲಿಲ್ಲ, ಕೂರೋದಕ್ಕೆ ಮೂಲೆಯಲ್ಲಿ ಗೊಣಿಚೀಲ ಹಾಕೊಂಡು ಕೂರ್ಬೇಕಾಗಿತ್ತು. ಕೆಲಸ ಮಾಡೋದಕ್ಕೆ ಅಂತ ಆಫೀಸರ್ ಆಗಿ ಬರೋಡ ಸಂಸ್ಥಾನಕ್ಕೆ ಹೋದ್ರೆ ಒಬ್ಬ ಚಪರಾಸಿ ನೀರು ತಂದು ಕೊಡಲ್ಲ. ಆದ್ರೆ ನಿಮಗೆ ಈ ಎಲ್ಲ ಅವಕಾಶಗಳಿಲ್ಲ, ಈ ಎಲ್ಲ ಶೋಷಣೆಗಳಿಲ್ಲ. ನಿಮ್ಗೆ ಇಷ್ಟೆಲ್ಲ ಅವಕಾಶಗಳು ಸಿಕ್ಕಿದೆ, ಹಾಸ್ಟೆಲ್ಗಳು ಸಿಕ್ಕಿದೆ, ಶಾಲೆಗಳು ಸಿಕ್ಕಿದೆ, ಕಾಲೇಜುಗಳು ಸಿಕ್ಕಿದೆ, ಇದನ್ನು ಬಳಸ್ಕೊಳ್ಳೋದಷ್ಟೇ ಅಲ್ಲ, ಅದೆಲ್ಲ ಬಳಸ್ಕೊಂಡ ಮೇಲೆ ನೀವು ತಿರುಗಿ ಸಮಾಜಕ್ಕೆ ಏನು ಕೊಟ್ರಿ? ಏನು ಕೊಡ್ತಿಲ್ಲ. ಇದು ಕೇವಲ ದಲಿತರಿಗೆ ಸೀಮಿತವಾಗಿ ಅಲ್ಲ, ಯಾವುದೇ ಸಮುದಾಯಕ್ಕೆ ತಾವು ಸಮಾಜದಿಂದ ಎಲ್ಲವನ್ನು ಪಡ್ಕೊಂಡ ಮೇಲೆ ತಿರುಗಿ ಏನು ಕೊಡ್ತಾ ಇದ್ದೀವಿ ನೋಡಿದ್ರೆ ಏನು ಕೊಡ್ತಾ ಇಲ್ಲ. ಅದ್ರ ಬಗ್ಗೆ ಬಹಳ ಒಳ್ಳೆ ಮಾತುಗಳನ್ನ ಅಂಬೇಡ್ಕರ್ ಹೇಳ್ತಾರೆ. 1-2 ಸೆಂಟೆನ್ಸ್ ಅದನ್ನ ಹೇಳ್ತೀನಿ. 1952ನೇ ಇಸ್ವಿಯಲ್ಲಿ ಅವರು ಒಂದ್ ಕಡೆ ಮಾತಾಡ್ತಾ ಪುಣೆಯಲ್ಲಿ ಅಂತ ಕಾಣಿಸ್ತದೆ, ಅವರು ಅಂಬೇಡ್ಕರ್ ಹೇಳೋ ಮಾತಿದು, ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಒಬ್ಬ ಮನುಷ್ಯ ಒಂದು ಯುಗದಲ್ಲಿ ಮಾಡಬಹುದಾದ ಎಲ್ಲವನ್ನು ನಾನು ಮಾಡಿದ್ದೇನೆ. ಈ ವಿಚಾರ ನಿಮ್ಗೆ ಹೆಚ್ಚು ತಿಳಿಬೇಕು ಅಂದ್ರೆ, ರತ್ತು ಅಂತ ಅವರ ಬಳಿ 20 ವರ್ಷ ಒಬ್ಬ ವ್ಯಕ್ತಿ ಕೆಲಸ ಮಾಡ್ತಾರೆ. ಸಂಪೂರ್ಣವಾಗಿ ಅಲ್ಲ, ಬೇರೆ ಎಲ್ಲೋ ಕೆಲಸ ಮಾಡ್ತಿರ್ತಾನೆ ರತ್ತು. ಸಂಜೆ ಬೆಳಗ್ಗೆ 1-2 ಗಂಟೆ ಮತ್ತು ಸಂಜೆ 2-3 ಗಂಟೆ ಅಥವಾ ಮಧ್ಯರಾತ್ರಿವರೆಗೆ ಅವರೆಲ್ಲ ಡ್ರಾಫ್ಟ್ಗಳನ್ನ ಟೈಪ್ ಮಾಡಿ ನಮ್ಗೆ ಇವತ್ತು ಅಂಬೇಡ್ಕರ್ ಅವರ ಸಾಹಿತ್ಯವನ್ನು ಉಳಿಸ್ಕೊಟ್ಟಿರೋದಕ್ಕೆ ರತ್ತುಗೆ ನಾವು ಕೃತಜ್ಞರಾಗಿರಬೇಕು. ಆ ರತ್ತು ಬರೆಯುವ ಬರಹಗಳನ್ನ ನೋಡಿದ್ರೆ ಅಥವಾ ಅವರ ಬರವಣಿಗೆಗಳನ್ನ, ಮಾತುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಂಬೇಡ್ಕರ್ ಹೇಳ್ತಾರೆ, ಅಸ್ಪೃಶ್ಯರ ಉದ್ಧಾರಕ್ಕಾಗಿ ಒಬ್ಬ ಮನುಷ್ಯ ಒಂದು ಯುಗದಲ್ಲಿ ಮಾಡಬಹುದಾದ ಎಲ್ಲವನ್ನು ನಾನು ಮಾಡಿದ್ದೇನೆ. ನನ್ನ ಕೆಲವು ಕಾರ್ಯಗಳು ಯಶಸ್ವಿಯಾದವು, ಕೆಲವು ಏನೂ ಆಗದಿರಬಹುದು. ಆದರೆ ನಾನು ನನ್ನ ಕೆಲಸವನ್ನು ಶ್ರದ್ಧೆಯಿಂದ ಮುಂದುವರಿಸಿದ್ದೇನೆ. ನಾನು ಇದನ್ನು ಹೆಮ್ಮೆಯಿಂದ ಹೇಳುತ್ತಿಲ್ಲ. 25 ವರ್ಷಗಳಲ್ಲಿ ನಾನು ನಿಮಗಾಗಿ ಮಾಡಿದ್ದನ್ನು ಎಲ್ಲಿಯೂ ಯಾರೂ ಮಾಡಿಲ್ಲ ಎಂಬ ವಿಶ್ವಾಸದಿಂದ ಇದು ಸತ್ಯ. ತಮ್ಮ ಇಡೀ ಬದುಕನ್ನ ಎಲ್ಲ ಶೋಷಿತ ಸಮುದಾಯಗಳು ಅಂದ್ರೆ ಯಾವುದು ಸಮಾಜದಲ್ಲಿ ಉನ್ನತ ವರ್ಗ 100 ವರ್ಷಗಳ ಹಿಂದೆ ಶಿಕ್ಷಣವನ್ನ ಪಡೆದಿತ್ತು ಅಂತ ಸಮೂಹವನ್ನ, ಸಣ್ಣ ಒಂದು ಕೋರ್ ಅನ್ನ ಬಿಟ್ರೆ ಉಳಿದೆಲ್ಲ ಸಮುದಾಯಗಳನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅಂಬೇಡ್ಕರ್ ಅವರು. ಅವ್ರು ಹೇಳ್ತಾರೆ, ನಾನು ಇಲ್ಲಿವರೆಗೆ ಎಳ್ಕೊಂಡು ಬಂದಿರುವ ಈ ಅಭಿವೃದ್ಧಿಯ ರಥ ಇದೆಯಲ್ಲ, ಅದನ್ನ ನೀವು ಮುಂದೆ ಎಳ್ಕೊಂಡು ಹೋಗದೆ ಇದ್ರೆ ಪರವಾಗಿಲ್ಲ, ದಯವಿಟ್ಟು ಅದನ್ನ
ಹಿಂದೆ ಕೇಳ್ಕೊಂಡು ಹೋಗ್ಬಿಡಿ, ಅಲ್ಲೇ ಬಿಟ್ಬಿಡಿ. ಅದು ಯಾರು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಅವರವರೇ ಅರ್ಥ ಮಾಡ್ಕೋಬೇಕು. ಈ ರೀತಿ ಅಂಬೇಡ್ಕರ್ ಅಂಥವರ ಮತ್ತು ಸಾಮಾಜಿಕ ನ್ಯಾಯವನ್ನ ಪ್ರತಿಪಾದನೆ ಮಾಡಿದ ದೊಡ್ಡ ದೊಡ್ಡ ಮನುಷ್ಯರ ಹೋರಾಟದ ಫಲದಿಂದ ನಾವು ಪಡ್ಕೊಂಡಿರುವ ಶಿಕ್ಷಣ, ಅವಕಾಶ, ಉದ್ಯೋಗ, ಸಂಪತ್ತು ಎಲ್ಲದನ್ನ ನಾವು ಯಾವ್ದಕ್ಕೆ ಬಳಸ್ತಾ ಇದೀವಿ ಅಂದ್ರೆ ಈಗ ಸತ್ಯನಾರಾಯಣ ಪೂಜೆ ಮಾಡೋದಕ್ಕೆ ಬಳಸ್ತಾ ಇದ್ದೀವಿ. ಇದು ನಿಮ್ಗೆ ವ್ಯಂಗ್ಯ ಆಗಿ ನಿಮ್ಗೆ ತಟ್ಟಿದ್ರೆ ಅಂಬೇಡ್ಕರ್ ಅವರು ಕಿಂಚಿತ್ತಾದ್ರು ನಿಮ್ಗೆ ನಮ್ಗೆ ದಕ್ತಾರೆ ಅಂತ ಅನ್ಕೋತೀನಿ. ದಯವಿಟ್ಟು ಅಂಬೇಡ್ಕರ್ ಅವರು ಒಂದು ದೊಡ್ಡ ಕಗ್ಗಾಳ ಆದ್ರೆ ನಾನು ಮೂಲೆಯಲ್ಲಿ ನಿಂತು ಒಂದೆರಡು ಗಿಡಗಳನ್ನು ನೋಡಿದವನಷ್ಟೇ. ಹಾಗಾಗಿ ಅಂಬೇಡ್ಕರ್ ಅವರನ್ನು ನೀವು ಅರ್ಥ ಮಾಡ್ಕೋಬೇಕು ಅಂದ್ರೆ ಅವರ ಬರಹಗಳನ್ನ ಓದಿ, ಅವರ ಚಿಂತನೆಗಳನ್ನ ಓದಿಸಿ ನಿಮ್ಮ ಮಕ್ಕಳುಗಳಿಗೆ, ಸಂಗಾತಿಗಳಿಗೆ, ಜೊತೆಯವರಿಗೆ, ಸ್ನೇಹಿತರಿಗೆ ತಿಳಿಸಿ. ಅಷ್ಟು ಮಾಡದೇ ಇದ್ರೆ ನಾವು ಅವರ ಋಣವನ್ನು ತೀರ್ಸಕ್ಕಾಗಲ್ಲ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.